ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆದೇಶ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಜಲಸಂಪನ್ಮೂಲ ಸಚಿವ ಚಂದ್ರರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜನರಿಗೆ ಸುಪ್ರೀಂ ಕೋರ್ಟಿನ ಆದೇಶ ಮತ್ತೆ ಆತಂಕವನ್ನ ಹೆಚ್ಚಿಸ್ತಾ ಇದೆ, ಎದೆ ಬಡಿತ ಜಾಸ್ತಿ ಆಗಿದೆ. ಇದರ ಬಗ್ಗೆ ಜಲಸಂಪನ್ಮೂಲ ಸಚಿವರು ಚಂದ್ರರಾಯಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಮುಂದುವರಿಸಲು ತಿಳಿಸಿದೆ. ನಾವು ಕಾನೂನು ತಜ್ಞರ ಜೊತೆ ಮಾತನಾಡ್ತೇವೆ, ಯಾವಾಗ ಮಾತನಾಡ್ತಾರೋ ಗೊತ್ತಿಲ್ಲ, ಏನು ಪರ್ಯಾಯ ಮಾಡಬಹುದು ಅಂತ ಹೇಳಿದ್ದೀನಿ. ಮಳೆ ಕಡಿಮೆ ಆಗಿದೆ, ಒಳಹರಿವು ಕಡಿಮೆ ಆಗಿದೆ ನಮಗೆ, ಹಾಗಾಗಿ ಸಮಸ್ಯೆ ಬಂದಿರೋದು. ಸಿಎಂ ಗಮನಕ್ಕೆ ತಂದು ಒಂದು ತೀರ್ಮಾನ ಮಾಡ್ತೇವೆ ಅಂತ ನೂತನ ಜಲಸಂಪನ್ಮೂಲ ಸಚಿವರು ಕೊಟ್ಟಿರೋ ಸ್ಟೇಟ್ಮೆಂಟು. ಏನು ಮಾಡ್ಬೋದು ಅಂತ ತೀರ್ಮಾನ ಮಾಡ್ತೀವಿ, ನೋಡ್ತೀವಿ, ಮಾಹಿತಿ ಕೊಡ್ತೀನಿ. ಇದು ರಾಜ್ಯದ ಜಲಸಂಪನ್ಮೂಲ ಸಚಿವರ ಹೇಳಿಕೆಗಳು. ನೋಡಿ, ಮತ್ತೆ ಕಾವೇರಿ ವಿಚಾರ ಏನು ರಾಜ್ಯಕ್ಕೇನು ಹೊಸದಲ್ಲ. ಯಾವ ರೀತಿ ಪ್ರಿಪೇರ್ ಆಗಿರಬೇಕು, ತಮಿಳುನಾಡಿನ ವಾದಕ್ಕೆ ಪ್ರತಿವಾದಗಳು ಹೇಗಿರಬೇಕು, ಸದ್ಯ ರಾಜ್ಯದ ಬರ ಪರಿಸ್ಥಿತಿ ಹೆಂಗಿದೆ, ನೀರಿನ ಮಟ್ಟ ಪ್ರತಿ ಡ್ಯಾಮ್ಗಳು ಏನಿದೆ ಅನ್ನೋದನ್ನ ಈಗಾಗಲೇ ರೆಡಿ ಮಾಡ್ಕೋಬೇಕಿತ್ತು. ಈಗ ನೋಡ್ತೀವಿ ಮಾಡ್ತೀವಿ ಅನ್ನೋದ್ರಲ್ಲೇ ರಾಜ್ಯ ಸರ್ಕಾರ ಮಲ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಕದ್ದು ಮುಚ್ಚಿ ನೀರು ಬಿಡ್ತಿದ್ದಾರಾ ಅಂತ ಅನೇಕ ರೈತರು ಪ್ರಶ್ನೆ ಎತ್ತುತ್ತಿದ್ದಾರೆ. ಅವ್ರಿಗೆ ಬೇಕಾದಂಗೆ ನೀರು ಬಿಡ್ತಿದ್ದಾರೆ ರಾಜ್ಯ ಸರ್ಕಾರ, ಕದ್ದು ಮುಚ್ಚಿ ಅನ್ನೋ ಆರೋಪ ಇದೆ. ಅದರ ನಡುವೆ ಜಲಸಂಪನ್ಮೂಲ ಸಚಿವರು, ಅದರಲ್ಲೂ ಕೂಡ ಮಂಡ್ಯದ್ದೇ ತವರು ಊರಾಗಿರುವಂತ ಸಚಿವರು ನೋಡ್ತೀನಿ ಮಾಡ್ತೀನಿ ಅನ್ನುವಂತ ಹೇಳಿಕೆ ಕೊಡ್ತಿದ್ದಾರೆ. ಯಥಾಸ್ಥಿತಿನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ACS ಜೊತೆ ಮಾತನಾಡಿ, ಲೀಗಲ್ ಟೀಮ್ ಜೊತೆ ಮಾತಾಡಿ ಏನು ಆಲ್ಟರ್ನೇಟಿವ್ ನಾವು ಮಾಡಬಹುದು ಅಂತ ಹೇಳಿದ್ದೀನಿ. ಯಾಕೆಂದರೆ ಮಳೆ ಕಡಿಮೆ ಆಗಿದೆ, ಇನ್ಫ್ಲೋ ಕಡಿಮೆ ಆಗ್ತಾ ಇದೆ. ಅದರಿಂದ ಈ ಕಬಿನಿನಲ್ಲೂ ಸಹ ನಾವು ಈಗ ಹೋಗ್ತಾ ಇರತಕ್ಕಂಥದ್ದು ಆಟೋಮೆಟಿಕ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನೆಲ್ಲ ನೋಡಿ ನಾನು ಸಾಯಂಕಾಲ ನಮ್ಮ ಲೀಗಲ್ ಟೀಮು ACS ಜೊತೆ ಎಲ್ಲ ಮಾತನಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮುಂದೆ ಏನು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ. ಯಥಾಸ್ಥಿತಿನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ACS ಜೊತೆ ಮಾತನಾಡಿ, ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ಆದೇಶ ಏನು ಬಂತಲ್ಲ, ಸದ್ಯಕ್ಕೆ ನಮಗೆ ನೀರಿನ ಕೊರತೆ ಇದೆ, ಸರ್ಕಾರದ ಮುಂದೆ ನೀರು ಬಿಡುವಂತ ಪ್ರಸ್ತಾವನೆ ಇಲ್ಲ. ಬೆಂಗಳೂರಿನಲ್ಲಿ ಮದ್ದೂರು ಶಾಸಕ ಉದಯ್ ಹೇಳಿಕೆ ಕೊಟ್ಟಿರೋದು, ಸಿಎಂ ಕಾನೂನು ತಜ್ಞರ ಜೊತೆ ಚರ್ಚಿಸ್ತಾರೆ, ಸದ್ಯಕ್ಕೆ ನೀರು ಬಿಡುವಂತಹ ಪ್ರಸ್ತಾಪಗಳಿಲ್ಲ, KRSನಿಂದ ನಾವು ನೀರು ಬಿಟ್ಟಿಲ್ಲ ಅನ್ನೋದಾಗಿ ಕದಲೂರು ಉದಯ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ನೀರಿನ ಕೊರತೆ ಇದೆ, ಕುಡಿಯೋ ನೀರಿಗೆ ಮತ್ತು ನಮ್ಮ ರೈತರಿಗೂ ನೀರು ಕೊಡೋಕೆ ಆಗ್ತಿಲ್ಲ. ಹಾಗಾಗಿ ನಮ್ಮ ಸರ್ಕಾರದ ಮುಂದೆ ನೀರು ಬಿಡುವಂತ ಪ್ರಸ್ತಾವನೆ ಇಲ್ಲ. ಅದಕ್ಕೆ ನಮ್ಮ ಯಾರ್ದು ಕೂಡ ಒಪ್ಪಿಗೆನೂ ಕೂಡ ಇಲ್ಲ. ಬಟ್ ಅಲ್ಲಿ ಪ್ರಾಧಿಕಾರದಿಂದ ಅವರು ಬಿಡ್ಲಿಕ್ಕೆ ಕೇಳಿದ್ರು, ತದನಂತರ ಸುಪ್ರೀಂ ಕೋರ್ಟ್ ಅಲ್ಲಿತ್ತು. ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತಾರೆ. ಬಟ್ ನೀರು ಬಿಡುವಂತ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ. ಸದ್ಯ ನಾವು ನೀರು ಬಿಟ್ಟಿಲ್ಲ. ಈಗ ಅದು ಬೇರೆ, ಈಗ ಕಬಿನಿ ಅಲ್ಲೆಲ್ಲ ಫುಲ್ ಆಗಿ ಓವರ್ ಫ್ಲೋ ಹೋಗಿರ್ಬೋದು.